ಹೇಳ್ಬಿಡಿ ಅಣ್ಣ. ವಾಯ್ಸ್ ರೆಕಾರ್ಡ್ ಆಗುತ್ತಾ? ಹೋಗೋ ಬೇಗ ಅಲ್ಲಿ. ಫಾಸ್ಟಾಗಿ ಮಾಡೋದು ನಾರ್ಮಲಾಗಿ. ಯಾವುದಕ್ಕೆ ಬಸ್ಸೆಲ್ಲ ನಾನು ಹೇಳಲ್ಲ ಮೇಡಮ್, ಹಾಲಿಗೆ ಮಾಡಿರೋದು ಮಾತ್ರ ಒಳ್ಳೇದೇನೆ. ಯಾಕಂದ್ರೆ ರೈತರಿಗೆ ಉಪಯೋಗ ಆಗುತ್ತೆ. ನಾನು ಒಬ್ಬ ರೈತನ ಮಗ ಆಗಿ ನಾನು ಹೇಳ್ತಾ ಇರೋದು. ವರ್ಷಕ್ಕೆ 2 ಸಲ ಮಾಡಿದ್ರೆ ಓಕೆ ಅಂತಾದ್ರೆ 2 ಸಲ ಇಲ್ಲ 3 ಸರಿ ಮಾಡ್ಲಿ ಮೇಡಮ್, ರೈತರಿಗೆ ಒಳ್ಳೇದಲ್ಲ. ಈಗ ನೀವು ಬೇರೆದು ಕೆಟ್ಟ ಚಟಗಳಿಗೆ ರೇಟ್ ಜಾಸ್ತಿ ಮಾಡೋದಕ್ಕೆಲ್ಲ ದುಡ್ಡು ಕೊಡ್ತೀರಿ ಅಲ್ವಾ? ಡ್ರಿಂಕ್ಸ್ ಜಾಸ್ತಿ ಮಾಡಿದಾಗ ಅದಕ್ಕೂ ಕೊಡ್ತಾ ಇದೀರಿ. ಈಗ ಹಾಲ್ ರೇಟ್ ಜಾಸ್ತಿ ಮಾಡಿದ್ದಕ್ಕೆ ನೀವ್ ಯಾಕೆ ಕೇಳ್ತಾ ಇದ್ದೀರಾ ರೈತರು ಜಾಸ್ತಿ ಮಾಡಿದ್ದಾರೆ ಅಂತ? ತಪ್ಪಲ್ವಾ? ಹಾಲ್ ರೇಟ್ ಜಾಸ್ತಿ ಮಾಡಿರೋದು ಒಳ್ಳೇದೇ. ಹೌದು, ಪ್ರತಿಯೊಬ್ಬ ಮನೆಯಲ್ಲೂ ಎಣ್ಣೆ ಹೊಡಿತಾರೆ, ರೇಟ್ ಜಾಸ್ತಿ ಮಾಡ್ಯಾರ, ಅದನ್ನ ಯಾಕೆ ಕೇಳಲಿಲ್ಲ? ಕರೆಕ್ಟ್ ಅಲ್ವೇನ್ರೆ? ಹೌದು, ಹಾಲು ರೇಟ್ ಜಾಸ್ತಿ ಮಾಡಿರೋದು ತುಂಬಾ ಒಳ್ಳೇದು. ಸಿದ್ದರಾಮಯ್ಯ ಸರ್ಕಾರ ಒಳ್ಳೇದೇ ಮಾಡ್ತಾವ್ರೆ, ಏನು ಮಾಡ್ತಾ ಇಲ್ಲ. ನೆಕ್ಸ್ಟ್ DK ಶಿವಕುಮಾರ್ CM ಆದ್ರೆ ಅವರು ಒಳ್ಳೇದೇ ಮಾಡೇ ಮಾಡ್ತಾರೆ. ಈ ವಿಡಿಯೋ ನೋಡಿದ್ರಲ್ಲ, ಕಮೆಂಟ್ ಏನು ಹಾಕಿದ್ದಾರೆ ನೋಡೋಣ ಬನ್ನಿ. ಈ ಅಪ್ಪ ಹೇಳೋ ಪ್ರಕಾರ ನೋಡಿದ್ರೆ ಸರ್ಕಾರದವರು 2 ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದಾರೆ. ರೈತರಿಗ ಅಮೌಂಟ್ ಹೋಗುತ್ತೆ ಇದು 2 ರೂಪಾಯಿ ಅಂತ ಹೇಳಿದ್ದಾರೆ. ಆದರೆ ಮೊದಲಿಗಿಂತ ನಾವು ರೈತರಿಗ 2 ರೂಪಾಯಿ ಕಮ್ಮಿ ಇಸ್ಕೊಂಡಿದ್ದಾರೆ ಹಾಲಿ. ಇವಾಗ ನಮ್ಮ ಹತ್ರನೇ 2 ರೂಪಾಯಿ ಜಾಸ್ತಿ ಇಸ್ಕೊಂಡು ಅವ್ರ ಹತ್ರನೇ 2 ರೂಪಾಯಿ ಕಮ್ಮಿ ಮಾಡಿಕೊಂಡು ಟೋಟಲ್ 4 ರೂಪಾಯಿನ ಸರ್ಕಾರದವ್ರು ತಿಂತಾ ಇದ್ದಾರೆ. ರೈತರಿಗ ಅಮೌಂಟ್ ಹೋಗ್ತಾ ಇದೆ. ಇದೇ ಫ್ಯಾಕ್ಟ್.